ಮಹಾಭಾರತದ ಮಹಾಕಾವ್ಯದಲ್ಲಿ ಬರುವ ಮಹಾಯೋಧ ಅಶ್ವತ್ಥಾಮ. ಅಶ್ವತ್ಥಾಮನು ಮಹಾಭಾರತದ ಶಕ್ತಿಶಾಲಿ ಯೋಧನಾಗಿದ್ದ. ತನ್ನ ಅಮೋಘ ಶಕ್ತಿ ಮತ್ತು ಅದ್ಭುತ ಶೌರ್ಯದ ಮೂಲಕ ಪ್ರಖ್ಯಾತಿಯನ್ನು ಪಡೆದಿದ್ದ. ಅವನ ಕಥೆಯು ಧರ್ಮ, ಶಾಪ, ಯುದ್ಧಕಲೆ ಮತ್ತು ಪ್ರತೀಕಾರದ ಪರಂಪರೆಯಿಂದ ಕೂಡಿದೆ. ಅಶ್ವತ್ಥಾಮನನ್ನು ಕಾಲ, ಕ್ರೋಧ, ಯಮ ಮತ್ತು ಶಿವನ ಅವತಾರವೆಂದು ಹೇಳಲಾಗುತ್ತದೆ. ಅಶ್ವತ್ಥಾಮನು ವ್ಯಾಸ, ಹನುಮಾನ್, ಪರಶುರಾಮ, ವಿಭೀಷಣ, ಮಹಾಬಲಿ, ಕೃಪಾಚಾರ್ಯ ಮತ್ತು ಋಷಿ ಮಾರ್ಕಂಡೇಯರೊಂದಿಗೆ 8 ಚಿರಂಜೀವಿಗಳಲ್ಲಿ ಒಬ್ಬರಾಗಿದ್ದಾರೆ. ಅಶ್ವತ್ಥಾಮನು ದ್ರೋಣಾಚಾರ್ಯ ಮತ್ತು ಕೃಪಿಯವರ ಪುತ್ರ. ಕೃಪಿಯವರು ಕೃಪಾಚಾರ್ಯರ ಅವಳಿ ಸಹೋದರಿ. ಅಶ್ವತ್ಥಾಮನ ಜನನವೇ ವಿಶೇಷವಾಗಿತ್ತು. ಆತ ಹಣೆಯಲ್ಲಿ ಸೈರೋನ್ ರತ್ನದೊಂದಿಗೆ ಹುಟ್ಟಿರುತ್ತಾರೆ. ಇದು ಅವರಿಗೆ ಹಸಿವು, ಆಯಾಸ ಮತ್ತು ದುಷ್ಟಶಕ್ತಿಗಳ ಪ್ರಭಾವದಿಂದ ವಿಮೋಚನೆಯನ್ನು ನೀಡಿತ್ತು ಎಂದು ನಂಬಲಾಗುತ್ತದೆ. ದ್ರೋಣಾಚಾರ್ಯರು ಪಾಂಡವರು ಮತ್ತು ಕೌರವರ ಗುರುವಾಗಿದ್ದರು. ಅವರಿಗೆ ಯುದ್ಧ ಕಲೆ ಮತ್ತು ಬಿಲ್ಲುಗಾರಿಕೆಯನ್ನು ಕಲಿಸುತ್ತಿದ್ದರು. ಅಶ್ವತ್ಥಾಮನು ತನ್ನ ತಂದೆಯಿಂದಲೇ ಸಾಂಪ್ರದಾಯಿಕವಾಗಿ ಶಸ್ತ್ರವಿದ್ಯೆಯನ್ನು ಕಲಿಯಲು ಆರಂಭಿಸಿದ. ತಾಯಿ ಕೃಪಿ ತನ್ನ ಮಗನಿಗಾಗಿ ತೀವ್ರ ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ದಳು. ಅವಳ ಬಡತನದಿಂದಲೂ ಪ್ರಭಾವಿತರಾದ ಅಶ್ವತ್ಥಾಮನು ತನ್ನ ತಾಯಿಯ ತೃಪ್ತಿಗಾಗಿ ಯಾವ ಶ್ರಮವನ್ನು ಲೆಕ್ಕಿಸದೆ ಹೋರಾಡಿದನು. ತಂದೆಯಾದ ದ್ರೋಣಾಚಾರ್ಯರ ಮೂಲಕ ಯುದ್ಧಕಲೆ ಮತ್ತು ಧರ್ಮದ ಕುರಿತಾದ ಜ್ಞಾನವನ್ನು ಪಡೆದಿದ್ದರಿಂದ ಅಶ್ವತ್ಥಾಮನು ತನ್ನ ವೀರತ್ವವನ್ನು ಸಾಕ್ಷಾತ್ಕಾರ ಮಾಡಲು ಮತ್ತು ತನ್ನ ತಂದೆಯ ಹೆಸರನ್ನು ಉಜ್ವಲಗೊಳಿಸಲು ಸದಾ ಗಮನಹರಿಸುತ್ತಿದ್ದರು. ಅಶ್ವತ್ಥಾಮನ ತಂದೆಯಾದ ದ್ರೋಣಾಚಾರ್ಯರು ಶಕ್ತಿಯುತ ಯೋಧರಾಗಿದ್ದರು. ತಮ್ಮ ಪುತ್ರನನ್ನು ಮಹಾಯೋಧನಾಗಿಸಲು ಉತ್ಸುಕರಾಗಿದ್ದರು. ದ್ರೋಣಾಚಾರ್ಯರು ಸಾಮಾನ್ಯ ಗುರು ಮಾತ್ರವಲ್ಲದೆ ಮಹಾಸನ್ಯಾಸಿಯಾಗಿ ತಮ್ಮ ಶಕ್ತಿಯನ್ನೆಲ್ಲ ಯುದ್ಧ ಕ್ಷೇತ್ರದಲ್ಲಿ ಹರಿಸಿದ್ದ ಯೋಗಿಯಾಗಿದ್ದರು. ಅಶ್ವತ್ಥಾಮನು ಕೂಡ ತಂದೆಯ ಪ್ರಭಾವದಡಿಯಲ್ಲಿ ಬೆಳೆದಿದ್ದರಿಂದ ತೀರಾ ಧೀಮಂತನಾಗಿದ್ದ. ಅವನ ಶಸ್ತ್ರಕಲೆಯು ಮತ್ತು ಕಠಿಣ ಪರಿಶ್ರಮವು ಅವನಿಗೆ ಸಾಮರ್ಥ್ಯದ ವಿಕಾಸಕ್ಕೆ ಕಾರಣವಾಯಿತು. ಇದರಿಂದಾಗಿ ಅವನು ಅತ್ಯಂತ ಶಕ್ತಿಯುತ ಯೋಧನಾಗಿದ್ದನು. ಮಹಾಭಾರತದ ಯುದ್ಧವು ಕುರುಕ್ಷೇತ್ರದಲ್ಲಿ ನಡೆದ ಅತ್ಯಂತ ಮಹಾಸಂಗ್ರಾಮವಾಗಿತ್ತು. ಕೌರವ ಮತ್ತು ಪಾಂಡವರು ರಾಜಕೀಯ ಮತ್ತು ಆಸ್ತಿಯ ವಿಷಯದಲ್ಲಿ ಪರಸ್ಪರ ಪ್ರಬಲವಾದ ಶತ್ರುಗಳಾಗಿ ಬೆಳೆದು ನಿಂತಿದ್ದರು. ಈ ಹೋರಾಟವು ಕೇವಲ ದೈಹಿಕ ಶಕ್ತಿಯೇ ಅಲ್ಲದೆ ಧರ್ಮ ಮತ್ತು ಅಧರ್ಮದ ನಡುವೆ ನಡೆಯುತ್ತಿರುವ ಯುದ್ಧವಾಗಿತ್ತು. ಅಶ್ವತ್ಥಾಮನು ತನ್ನ ತಂದೆಯಾದ ದ್ರೋಣಾಚಾರ್ಯರ ಜೊತೆಯಲ್ಲಿ ಕೌರವರ ಪರವಾಗಿ ಈ ಯುದ್ಧದಲ್ಲಿ ಭಾಗವಹಿಸಿದನು. ಕುರುಕ್ಷೇತ್ರದ ಯುದ್ಧದಲ್ಲಿ ಕೌರವರು ಪಾಂಡವರ ಮೇಲೆ ಆಕ್ರಮಣ ನಡೆಸಲು ಅತ್ಯಂತ ಶಕ್ತಿಯುತ ಯೋಧರನ್ನು ಸೇರಿಸಿಕೊಂಡಿದ್ದರು. ದ್ರೋಣಾಚಾರ್ಯರ ಮಾರ್ಗದರ್ಶನದಲ್ಲಿ ಕೌರವರು ಬಲಶಾಲಿಯಾಗಿದ್ದರು. ಅಶ್ವತ್ಥಾಮನು ತನ್ನ ಅನನ್ಯ ಶಕ್ತಿಯನ್ನು ಬಳಸಿಕೊಂಡು ಹಲವಾರು ಯೋಧರನ್ನು ಮಣಿಸುತ್ತಿದ್ದ. ಭೀಷ್ಮರ ಮರಣದ ನಂತರ ಅಂದರೆ ಕುರುಕ್ಷೇತ್ರ ಯುದ್ಧದ 10ನೆಯ ದಿನದಂದು ದ್ರೋಣರು ಕೌರವರ ಸೇನೆಯ ಸರ್ವೋಚ್ಚ ಸೇನಾಪತಿಯಾಗುತ್ತಾರೆ. ಅವರು ಯುಧಿಷ್ಠಿರನನ್ನು ಸೆರೆಹಿಡಿಯುವುದಾಗಿ ಭರವಸೆ ನೀಡಿದ್ದರು, ಆದರೆ ಅದನ್ನು ಮಾಡಲು ವಿಫಲರಾದರು. ಶಸ್ತ್ರಸಜ್ಜಿತರಾಗಿದ್ದ ದ್ರೋಣರನ್ನು ತಡೆಯಲು ಬಹಳ ಕಷ್ಟಕರವಾಗಿತ್ತು. ಇದನ್ನು ಅರಿತಿದ್ದ ಕೃಷ್ಣ ಭೀಮನನ್ನು ಕರೆದು ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮ ಎಂಬ ಆನೆಯನ್ನು ಕೊಲ್ಲುವುದಕ್ಕಾಗಿ ಹೇಳುತ್ತಾನೆ. ಭೀಮ ಕೃಷ್ಣ ಹೇಳಿದ ಹಾಗೆ ಮಾಡುತ್ತಾನೆ. ಯುಧಿಷ್ಠಿರನು ಧರ್ಮರಾಜನೆಂದು ಮತ್ತು ಯಾವಾಗಲೂ ಸತ್ಯವನ್ನು ಹೇಳುತ್ತಿದ್ದರಿಂದ ಕೃಷ್ಣನು ಅಶ್ವತ್ಥಾಮನ ನಿಧನದ ಬಗ್ಗೆ ದ್ರೋಣರಿಗೆ ತಿಳಿಸುವ ಕಾರ್ಯವನ್ನು ವಹಿಸುತ್ತಾರೆ. ಯುಧಿಷ್ಠಿರನಿಗೆ ನೇರವಾದ ಸುಳ್ಳನ್ನು ಹೇಳಲು ಸಾಧ್ಯವಿಲ್ಲ ಎಂದು ತಿಳಿದ ಕೃಷ್ಣ ಯುದ್ಧ ಭೂಮಿಯಲ್ಲಿದ್ದ ಇತರ ಯೋಧರನ್ನು ಸಾಕಷ್ಟು ಗಲಾಟೆ ಮಾಡುವಂತೆ ಸೂಚಿಸುತ್ತಾನೆ ಮತ್ತು ದ್ರೋಣರು ಅಶ್ವತ್ಥಾಮ ಸತ್ತಿದ್ದಾನೆ ಎಂದು ಹೇಳುವುದನ್ನು ಮಾತ್ರ ಕೇಳುವಂತೆ ಮಾಡುತ್ತಾನೆ. ಇದರಿಂದ ವಿಚಲಿತನಾದ ದ್ರೋಣರು ತನ್ನ ಆಯುಧಗಳನ್ನು ತ್ಯಜಿಸಿ ಯುದ್ಧ ಭೂಮಿಯಲ್ಲಿ ಜ್ಞಾನಮಗ್ಧರಾಗಿ ಕುಳಿತುಕೊಳ್ಳುತ್ತಾರೆ. ಇದನ್ನು ಕಂಡ ಧೃಷ್ಟದ್ಯುಮ್ನ ತನ್ನ ಖಡ್ಗದಿಂದ ದ್ರೋಣರನ್ನು ಕೊಲ್ಲುತ್ತಾನೆ. ದ್ರೋಣದಿಂದ ದ್ರೋಣರನ್ನು ಕೊಂದಿದ್ದಾರೆ ಎಂದು ತಿಳಿದ ಅಶ್ವತ್ಥಾಮ ಕೋಪದಿಂದ ನಾರಾಯಣ ಅಸ್ತ್ರವನ್ನು ಪ್ರಯೋಗಿಸುತ್ತಾನೆ. ನಾರಾಯಣ ಅಸ್ತ್ರದ ಪರಿಣಾಮವಾಗಿ ಆಕಾಶವು ಕತ್ತಲಾಗುತ್ತೆ. ಯುದ್ಧ ಭೂಮಿಯಲ್ಲಿದ್ದ ಯೋಧರ ಗೋಳಾಟದ ಶಬ್ದವು ತೀವ್ರಗೊಳ್ಳುತ್ತದೆ. ಪಾಂಡವರು ನಾರಾಯಣ ಅಸ್ತ್ರದ ವಿರುದ್ಧ ಬಾಣಗಳ ಸುರಿಮಳೆ ಸುರಿಸುತ್ತಾರೆ. ಇದರಿಂದ ನಾರಾಯಣಾಸ್ತ್ರದ ಪ್ರಭಾವ ಮತ್ತಷ್ಟು ಹೆಚ್ಚಾಗುತ್ತೆ.
ಇದನ್ನು ಕಂಡ ಕೃಷ್ಣ ತನ್ನ ಯೋಧರಿಗೆ ಶಸ್ತ್ರಗಳನ್ನು ತ್ಯಜಿಸಿ ಆ ನಾರಾಯಣಾಸ್ತ್ರಕ್ಕೆ ಶರಣಾಗೋದಿಕ್ಕೆ ಹೇಳುತ್ತಾನೆ. ಯೋಧರು ನಾರಾಯಣ ಅಸ್ತ್ರಕ್ಕೆ ಶರಣಾಗುತ್ತಿದ್ದಂತೆ ಅದು ಶಾಂತವಾಗುತ್ತೆ. ಇದರಿಂದ ಕೃಷ್ಣನು ಪಾಂಡವರ ಸೋಲನ್ನು ತಪ್ಪಿಸುತ್ತಾನೆ. ದುರ್ಯೋಧನನ ಮರಣದ ನಂತರ ಕುರುಕ್ಷೇತ್ರ ಯುದ್ಧವು ಕೊನೆಯಾಗುತ್ತೆ. ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮ ಮಾತ್ರ ಕೌರವರ ಪಡೆಯಿಂದ ಬದುಕುಳಿದ ಮಹಾರಥರಾಗಿರುತ್ತಾರೆ. ಮೂವರು ದುರ್ಯೋಧನನ ಅಂತಿಮ ಕ್ಷಣಗಳಲ್ಲಿ ಭೇಟಿ ನೀಡಿದಾಗ ದುರ್ಯೋಧನನು ತನ್ನ ಕೊನೆಯ ಕ್ಷಣಗಳಲ್ಲಿ ತನ್ನ ಸಾವಿಗೆ ಪ್ರತೀಕಾರವಾಗಿ ಪಾಂಡವರನ್ನು ಕೊಲ್ಲುವಂತೆ ಅಶ್ವತ್ಥಾಮನಿಗೆ ಆದೇಶ ನೀಡುತ್ತಾನೆ. ತನ್ನ ತಂದೆ ಮತ್ತು ದುರ್ಯೋಧನನ ಸಾವಿನಿಂದ ಕೋಪಗೊಂಡ ಅಶ್ವತ್ಥಾಮ ಪ್ರತೀಕಾರ ತೀರಿಸಿಕೊಳ್ಳಲು ಮನಸ್ಸು ಮಾಡುತ್ತಾನೆ. ಕ್ರೋಧದಿಂದ ತುಂಬಿದ ಅಶ್ವತ್ಥಾಮನು ಪಾಂಡವರ ಶಿಬಿರದ ಕಡೆಗೆ ಹೊರಡುತ್ತಾನೆ. ಅವನ ಮನೋಧರ್ಮವು ಅವನ ಆಲೋಚನೆಗಳನ್ನು ಮಬ್ಬುಗೊಳಿಸಿರುತ್ತೆ. ಕೃಪಾಚಾರ್ಯ ಮತ್ತು ಕೃತವರ್ಮರು ಎಷ್ಟೇ ಎಚ್ಚರಿಕೆಗಳನ್ನು ಕೊಟ್ಟರೂ ಅದನ್ನು ಪರಿಗಣೆಗೆ ತೆಗೆದುಕೊಳ್ಳದೆ ಬದಲಿಗೆ ಅವರನ್ನು ತನ್ನ ಬೆಂಬಲಕ್ಕೆ ಬರಲು ಸೂಚಿಸುತ್ತಾನೆ. ಅಶ್ವತ್ಥಾಮ ಶಿಬಿರಕ್ಕೆ ಬಂದ ಕೂಡಲೇ ಭಾಗಶಃ ಎಚ್ಚರವಾಗಿದ್ದ ದೃಷ್ಟದ್ಯುಮ್ನನನ್ನು ಕ್ರೂರವಾಗಿ ಕೊಲ್ಲುತ್ತಾನೆ. ನಂತರ ಶಿಖಂಡಿ, ಯುಧಾಮನ್ಯು, ಉತ್ತಮೌಜ ಮತ್ತು ಪಾಂಡವರೆಂದು ತಪ್ಪಾಗಿ ಭಾವಿಸಿ ಉಪಪಾಂಡವರನ್ನು ಸೇರಿದಂತೆ ಸಾವಿರಾರು ಪಾಂಡವ ಸೈನಿಕರನ್ನು ಕೊಲ್ಲುತ್ತಾನೆ. ಅಶ್ವತ್ಥಾಮನ ಮೇಲೆ ಸೇಡು ತೀರಿಸಿಕೊಳ್ಳಲು ಪಾಂಡವರು ಭಗೀರಥದ ದಡದಲ್ಲಿರುವ ಋಷಿ ವ್ಯಾಸನ ಆಶ್ರಮದಲ್ಲಿ ಅಡಗಿ ಕುಳಿತುಕೊಳ್ಳುತ್ತಾರೆ. ಇದನ್ನು ಅರಿತ ಅಶ್ವತ್ಥಾಮನು ಪಾಂಡವರನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಅವರ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲು ಒಂದು ಹುಲ್ಲುಕಡ್ಡಿಯನ್ನು ಬಳಸುತ್ತಾನೆ. ತಮ್ಮನ್ನು ರಕ್ಷಿಸಿಕೊಳ್ಳಲು ಕೃಷ್ಣನು ತನ್ನ ಬ್ರಹ್ಮಾಸ್ತ್ರವನ್ನು ಬಳಸಲು ಅರ್ಜುನನಿಗೆ ಸೂಚಿಸುತ್ತಾನೆ. ವ್ಯಾಸರು ಮಧ್ಯ ಪ್ರವೇಶಿಸಿ ಅಶ್ವತ್ಥಾಮ ಮತ್ತು ಅರ್ಜುನರಿಗೆ ಆಯುಧಗಳನ್ನು ಕೆಳಗಿಳಿಸಲು ಮತ್ತು ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ಪಡೆಯಲು ಆದೇಶಿಸುತ್ತಾರೆ. ಅರ್ಜುನನಿಗೆ ಇದರ ಪ್ರಕ್ರಿಯೆ ಗೊತ್ತಿದ್ದರಿಂದ ಅವನು ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ಪಡೆಯುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಶ್ವತ್ಥಾಮನಿಗೆ ಅದನ್ನು ಹೇಗೆ ಕರೆಯಬೇಕೆಂದು ಮಾತ್ರ ತಿಳಿದಿತ್ತು. ಅದನ್ನು ಹೇಗೆ ಹಿಮ್ಮೆಟ್ಟಿಸುವುದು ಎಂದು ತಿಳಿಯದೆ ಅಭಿಮನ್ಯುವಿನ ಮಗುವನ್ನು ಹೊತ್ತಿದ್ದ ಉತ್ತರೆಯ ಗರ್ಭದತ್ತ ಗುರಿಹಿಟ್ಟು ಬ್ರಹ್ಮಾಸ್ತ್ರವನ್ನು ಬಿಡುತ್ತಾನೆ. ಅಶ್ವತ್ಥಾಮನ ಈ ನಡೆಗೆ ಕ್ರೋಧಗೊಂಡ ಕೃಷ್ಣನು ಅವನ ಹಣೆಯಲ್ಲಿದ್ದಂಥ ಸೈರೋನ್ ರತ್ನವನ್ನು ಕಿತ್ತು ಕಲಿಯುಗದ ಅಂತ್ಯದವರೆಗೂ ಭೂಮಿಯಲ್ಲಿ ಅಲೆದಾಡುವಂತೆ ಶಾಪ ನೀಡುತ್ತಾನೆ. ಅಶ್ವತ್ಥಾಮ ಇನ್ನೂ ಜೀವಂತವಾಗಿದ್ದಾನೆ ಮತ್ತು ಅಸಿರ್ಗಢ ಕೋಟೆಯಲ್ಲಿ ಶಿವನಿಗೆ ಬೆಳಗಿನ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾನೆ ಎಂದು ಕೆಲವು ಮೂಲಗಳು ಹೇಳುತ್ತವೆ. ಕಲಿಯುಗದ ಕೊನೆಯಲ್ಲಿ ಅಶ್ವತ್ಥಾಮನು ವಿಷ್ಣುವಿನ 10ನೇ ಅವತಾರವಾದ ಕಲ್ಕಿಯನ್ನು ಭೇಟಿಯಾಗುತ್ತಾನೆ ಮತ್ತು ಅವರ ಕಾರ್ಯದಲ್ಲಿ ನೆರವಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಅಶ್ವತ್ಥಾಮನ ಕಥೆಯು ಕೇವಲ ಯೋಧನ ಕಥೆಯಲ್ಲ, ಅದು ಶಾಪ, ಪ್ರತೀಕಾರ ಮತ್ತು ಭಾವನೆಯ ಸಂಕೀರ್ಣತೆಯನ್ನು ಒಳಗೊಂಡಿದೆ. ಅವನ ಶಾಪಿತ ಜೀವನವು ಮತ್ತು ಅಮರತ್ವವು ಮಹಾಭಾರತದ ಕಾವ್ಯದಲ್ಲಿ ದೊಡ್ಡ ಪಾಠವಾಗಿದ್ದು ಧರ್ಮ ಮತ್ತು ಕರ್ತವ್ಯದ ಗಂಭೀರತೆಯನ್ನು ಸಾರುತ್ತದೆ.